ಇನ್ನು ಡಿಕೆ ಸುರೇಶ್ ಕನಕಪುರದಿಂದ ಅರ್ಜಿ ಹಾಕಿದ್ದಕ್ಕೆ ಕಾರಣ ಡಿಕೆಶಿಗೆ ಕಾಡ್ತಿರೋ ಬಂಧನದ ಭೀತಿ. ಈಗ ಡಿಕೆಶಿಗೆ 3 ಕಂಟಕಗಳು ಎದುರಾಗಿದೆ. ಹಾಗಾದ್ರೆ ಯಾವುದು ಆ 3 ಕಂಟಕಗಳು? ಈಗ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ನೋಡಿ. ಇನ್ನು ಮೊದಲನೇ ಕಂಟಕ, ಇವತ್ತು ಕರ್ನಾಟಕ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶ. ಹಾಗಾದ್ರೆ ಏನಿದ್ರು ಪ್ರಕರಣ ಅಂತ ನೋಡೋದಾದ್ರೆ, ಡಿಕೆಶಿ ಅಕ್ರಮ ಆಸ್ತಿ ತನಿಖೆ ಮಾಡೋಕೆ ಸರ್ಕಾರಕ್ಕೆ ಸಿಬಿಐ ಅರ್ಜಿ ಹಾಕಿತ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅಂದ್ರೆ 2019ರಲ್ಲಿ ಸಿಬಿಐ ತನಿಖೆಗೆ ಅನುಮತಿಯನ್ನು ಸಹ ಕೊಡಲಾಗಿತ್ತು. ಇನ್ನು ಸರ್ಕಾರದ ಅನುಮತಿ ಮೇರೆಗೆ ಸಿಬಿಐ ಎಫ್ಐಆರ್ ಹಾಕಿ ತನಿಖೆಯನ್ನ ಕೂಡ ಚುರುಕುಗೊಳಿಸಿ ಡಿಕೆಶಿಯನ್ನ ವಿಚಾರಣೆ ಮಾಡಿದ್ರು. ಆಮೇಲೆ ತನಿಖೆಗೆ ತಡೆ ನೀಡಿ ಅಂತ ಹೈಕೋರ್ಟ್ಗೆ ಡಿಕೆ ಶಿವಕುಮಾರ್ ಅರ್ಜಿ ಹಾಕಿದ್ರು. ಈ ಅರ್ಜಿಯನ್ನ ಹೈಕೋರ್ಟ್ ಇವತ್ತು ವಜಾ ಮಾಡಿದ್ದು ಡಿಕೆ ಶಿವಕುಮಾರ್ಗೆ ಶಾಕ್ ಕೊಟ್ಟಿದೆ. ಈಗ ಡಿಕೆ ಶಿವಕುಮಾರ್ಗೆ ಸಿಬಿಐನಿಂದ ಎಲೆಕ್ಷನ್ ಟೈಮ್ನಲ್ಲೇ ಡಿಕೆಶಿಗೆ ಬಂಧನದ ಭೀತಿ ಶುರುವಾಗಿದೆ. ಇವಿಷ್ಟು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಎದುರಾಗಿರುವಂತಹ ಮೊದಲನೇ ಕಂಟಕ. ಹಾಗಿದ್ರೆ ಎರಡನೇ ಕಂಟಕ ಯಾವುದು? ಸಿಬಿಐ ಎಂಟ್ರಿ ಭಯ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಸಿಬಿಐ ತನಿಖೆ ಚುರುಕುಗೊಳಿಸಿದೆ ಅನ್ನೋ ಮಾಹಿತಿ ದೆಹಲಿ ಮೂಲಗಳಿಂದ ಸಿಕ್ಕಿರುವಂತದ್ದು. ಇನ್ನು ಡಿಕೆಶಿ ಅಕ್ರಮ ಆಸ್ತಿ ಫೈಲ್ ರೀಓಪನ್ ಮಾಡಿ ಸಿಬಿಐ ಎಲ್ಲ ಮಾಹಿತಿ ಕಲೆ ಹಾಕ್ತಾ ಇದೆ. ಅಂದಹಾಗೆ ಸಿಬಿಐ ಸಲ್ಲಿಸಿದ್ದ ಹಳೆಯ ಚಾರ್ಜ್ ಶೀಟ್ನಲ್ಲಿ 74.93 ಕೋಟಿ ಅಕ್ರಮ ಆಸ್ತಿ ಉಲ್ಲೇಖ ಆಗಿತ್ತು. ಇನ್ನು 2022ರಲ್ಲಿ 58 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಿಬಿಐ ಕೋರ್ಟ್ಗೂ ಸಲ್ಲಿಕೆಯಾಗಿತ್ತು. ಈಗ ಅದೇ ಚಾರ್ಜ್ ಶೀಟ್ ಹಿಡಿದು ಸಿಬಿಐ ತನಿಖೆಯನ್ನ ಚುರುಕುಗೊಳಿಸಲಿದ್ದು, ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ಇವಿಷ್ಟು ಕೂಡ ಎರಡನೇ ಕಂಟಕ ಆದ್ರೆ, ಇನ್ನು ಡಿಕೆ ಶಿವಕುಮಾರ್ಗೆ ಕಾಡ್ತಾ ಇರೋ ಮೂರನೇ ಕಂಟಕ ಯಾವುದು ಅಂತ ನೋಡೋದಾದ್ರೆ, ಆದಾಯ ತೆರಿಗೆ ಇಲಾಖೆ ಭಯ. 2018ರಲ್ಲಿ ಡಿಕೆ ಶಿವಕುಮಾರ್ ನಾಮಪತ್ರ ಸಲ್ಲಿಸಿದಾಗ 452 ಕೋಟಿ ಆಸ್ತಿ ಘೋಷಿಸಿಕೊಂಡಿದ್ರು. ಈ ವರ್ಷ ಕುಟುಂಬದ ಒಟ್ಟು ಆಸ್ತಿ 1416 ಕೋಟಿ ಇದೆ ಅಂತ ಅಫಿಡವಿಟ್ ಸಲ್ಲಿಸಿದ್ದಾರೆ. ಜೊತೆಗೆ ಕುಟುಂಬದ ವಾರ್ಷಿಕ ಆದಾಯ 16 ಕೋಟಿ 14 ಲಕ್ಷ ಅಂತಾನು ಅಫಿಡವಿಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರೆ 5 ವರ್ಷದಲ್ಲಿ 68% ಆಸ್ತಿ ಹೆಚ್ಚಳ ಹೇಗಾಯ್ತು ಅನ್ನೋ ಪ್ರಶ್ನೆ ಐಟಿ ಇಲಾಖೆಗೆ ಕಾಡ್ತಾ ಇದೆ. 5 ವರ್ಷಗಳ ತೆರಿಗೆ ಪಾವತಿ ಮಾಹಿತಿಯನ್ನು ಐಟಿ ಇಲಾಖೆ ಸಂಗ್ರಹಿಸಿದ್ಯಂತೆ. ಡಿಕೆಶಿ ಘೋಷಿತ ಆಸ್ತಿ ಲೆಕ್ಕದ ಮೇಲೆ ತನಿಖೆಗೆ ಮರುಜೀವ ನೀಡಲು ಐಟಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅಚ್ಚರಿ ಅಂದ್ರೆ 5 ದಿನದ ಹಿಂದೆ ಐಟಿ ನೋಟಿಸ್ ಅನ್ನ ಕೊಟ್ಟಿತ್ತು. ಆದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಬರೋಕ್ಕಾಗಲ್ಲ ಅಂತ ಐಟಿ ವಿಚಾರಣೆಗೆ ಡಿಕೆಶಿ ಹೋಗಿರ್ಲಿಲ್ಲ. ಈಗ ಡಿಕೆಶಿ ಹಾಕಿರೋ ಅಫಿಡವಿಟ್ ಸುಳ್ಳು ಅನ್ನೋದಾದ್ರೆ ನಾಮಪತ್ರ ತಿರಸ್ಕಾರ ಆಗೋ ಸಾಧ್ಯತೆ ಇರೋದ್ರಿಂದ ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಶುರುವಾಗಿದೆ.